ಮಗ ಬಿದ್ದ ಜಲ್ದಿ ಹುಷಾರಾಗಿ ಅನ್ನೋದಿದ್ರು ಆದಷ್ಟು ರಿಕವರ್ ಆಗಿದ್ದೀನಿ 90%. ಅದಕ್ಕೆ ಇವತ್ತು ಮಾಡಿ ಫಲವಲ್ಲವೇ ಫಾಲೋದು. ಸೊ ಪ್ರೆಸೆಂಟ್ ಇವತ್ತು ಡೇಟು 29/24ನೇ ತಾರೀಕು ಶುಕ್ರವಾರ. ನಾನು ಗಾಡಿ ಸ್ಕಿಡ್ ಬಿದ್ದಿದ್ದು. ಸೊ 3-4 ದಿವಸ ಫುಲ್ಲು ಬೆಡ್ ರೆಸ್ಟು. ಸೊ ಶುಕ್ರವಾರ ಬಿದ್ದೆ, ಬಟ್ ಶನಿವಾರ ಹೋಟ್ಲು ಮಾಡಿದೆ. ಸೊ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರಲ್ಲ ಹಾಸ್ಪಿಟ್ಲಿಗೆ, ಸ್ವಲ್ಪ ರಿಕವರ್ ಆಗಿದ್ದೀನಿ ಅಂತ ಫೀಲ್ ಇತ್ತು. ಬಟ್ ಶನಿವಾರ ಹೋಟ್ಲಿಗೆ ಹೋದ್ಮೇಲೆ ಮತ್ತೆ ಭಾನುವಾರ ಹೋಗೋಕ್ಕಾಗಲಿಲ್ಲ. ಭಾನುವಾರ ನಾರ್ಮಲ್ ರಜಾ ನಂದು, ಬಟ್ ಹೆವಿ ಪೇನ್ ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ಸೋಮವಾರ ರಜಾ ಮಾಡಿದೆ. ಮಂಗಳವಾರ ಹೋಟ್ಲು ಮಾಡೋಣ ಅಂತ ಅಂದ್ಕೊಂಡೆ. ಈಗ ಇನ್ನೂ ಜಾಸ್ತಿ ರಿಸ್ಕ್ ಆದರೆ ಮತ್ತು ನೋಡ್ಕೊಳ್ಳೋರು ಯಾರು ಇರೋಲ್ಲ. ಸೊ ನಾವೇ ಅನ್ಭವಿಸ್ಬೇಕಲ್ಲ. ಸೊ ಹಂಗಾಗಿ ಮಂಗಳವಾರ ರಜಾ ಮಾಡಿದೆ. ಸೊ ಪ್ರೆಸೆಂಟ್ ಇವತ್ತು ಬುಧವಾರ. ಸೊ ಗುಳಿಗಿನ ಇವತ್ತಿಗೆ ಖಾಲಿ ಆಯಿತು. ಸೊ ಹೋಟ್ಲಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 3 ದಿವಸ ಬೆಡ್ ರೆಸ್ಟು. ಸೊ ಪ್ರೆಸೆಂಟ್ ಇವಾಗ ಟೈಮು 8:15. ಒಟ್ಟಿಗೆಲ್ಲ ರೆಡಿ. ಹಂಗಮ್ಮನ್ನ ಒಂದು ಲೆಕ್ಕಕ್ಕೆ ಖುಷಿ ಆಗೈತಿ. 3 ದಿವಸ ಏನು ಮಾಡಿದೆ? ಎದ್ರಿಗೆ ಆಗೋದು ಕಾಮನ್. ಹಂಗಮ್ಮ 3 ದಿವಸ ಹೆಂಗೆ ಮಾಡಿದೆ? ಕುತ್ಕೊಂಡು ಬಿಸಿಲಿಗೆ ಅದಕ್ಕೂ ಸಿಕ್ಕಾಬಟ್ಟೆ. ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ ಅವ್ರು ಹೇಳೋದು ನಮ್ಮವ್ವ. ಸೊ ಗಂಗಮ್ಮ ಏನೋ ಲೇಟಾಗಿ ಬರ್ತೈತಿ. ನಮ್ಮಪ್ಪ ಏನೋ ಸ್ಟಾರ್ಟ್ ಮಾಡೋದು ಹೋಟ್ಲಿಗೆ. ಅಂದ್ರೆ ಮನೆಗೆ ಎಷ್ಟು ಇದ್ರು ಮನೆಗೆ ಇರೋಕ್ಕಾಗಲ್ಲ ಇವರು. ಸೊ ದುಡಿಮೆ ಮಾಡೋ ಜಾಗಕ್ಕೆ ಹೋದ್ರೆ ನೆಮ್ಮದಿ. ಮನೆ ಕೋಟಿ ಕಟ್ಟಿದ್ರು ಮನೆಗೆ ಇರಲ್ಲ ಜನಗಳು. ದುಡ್ಡು ಒಟ್ಟಿಗೆ ನಾವು ನಮ್ಮಂತರ ಒಟ್ಟಿಗೆ ಇದ್ದಂತರ ದುಡಿಲೇಬೇಕು. ಭಾಳ ಅವೆಲ್ಲ ಸೆಟ್ ಆಗಲ್ಲ ನಮಗೆ. ಇವತ್ತಿ ಇಲ್ಲ ಐತೆ ನೋಡ ಅಪ್ಪ ಅಣ್ಣಿದ. ಇದು ಕರೆಕ್ಟ್. ಯಾವಾಗಲೂ ಹಚ್ಚೋದೆ ನಾವು ಅಪ್ಪಾಜಿ ಹಚ್ಚಿರ್ತೀವಲ್ಲ, ಸದ್ನೆ ಹಚ್ಚೋದು ಹಚ್ಚಲ್ಲ. ಸೆಟ್ ಆಗಲ್ಲ ನನಗೆ. ಪ್ರಯಾಣ ಸ್ಟಾರ್ಟ್ ಹೋಟ್ಲಿಗೆ. ಶುಕ್ರವಾರ ಬಿದ್ದೆ, ಶನಿವಾರ ಹೋಟ್ಲು ಮಾಡಿದೆ. ಶುಕ್ರವಾರ ಹಿಂಗೆ ಇಂಜೆಕ್ಷನ್ ಅದನ್ನೆಲ್ಲ ಕೊಟ್ಟಿದ್ರಲ್ಲ, 1-2 ಇಂಜೆಕ್ಷನ್ ಅದನ್ನೆಲ್ಲ ಕೊಟ್ಟಿದ್ರಲ್ಲ, ಸ್ವಲ್ಪ ರಿಕವರ್ ಆಗಿದೆ ಅಂತ ಶನಿವಾರ ಹೋಟ್ಲು ಹೋಗ್ಬಿಟ್ಟೆ. ಯಾಕೋ ಸೆಟ್ ಆಗಲಿಲ್ಲ. ಅದಕ್ಕೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿವಸ ಫುಲ್ಲು ಬೆಡ್ ರೆಸ್ಟ್. ಅಂದರೆ ಫುಲ್ ಬೆಡ್ ರೆಸ್ಟ್. ಮನೆ ಹೊರಗೆ ಕಾಲಿಟ್ಟಲ್ಲ, ಆ ರೇಂಜಿಗೆ ಬೆಡ್ ರೆಸ್ಟ್ ಮಾಡಿದೆ. ಸೊ ಇವತ್ತು ಬುಧವಾರ 90% ಹುಷಾರಾಗಿದ್ದೀನಿ. ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವಲ್ಲ ಅವೆಲ್ಲ ಇದ್ದಿದ್ದೆ. ಕೂತ್ಕೊಂಡ್ರೆ ಆಗಲ್ಲ. ಹೋಟ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೊರಡೆ ಇದ್ದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಹಂಗಾಗಿ ಮನೆಯೊಳಗೆ ಇದ್ಬಿಟ್ರೆ ಮೈಂಡ್ ಅದೇ ಯೋಚನೆ ಮಾಡಿ ಮೈಂಡ್ ಒಂಥರ ಆಗ್ಬಿಡುತ್ತೆ. ಹಂಗಾಗಿ ಹೋಟ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಕಮಾನ್ ಲೆಟ್ಸ್ ಗೋ. ನೋಡೋದ ಬರ್ತೀರಿ ನೋಡ್ರಿ ನೀವು. ಕಾರ್ ಅಂಗಡಿಗೆ ಹಾಲು ತಗೊಂಡು ಹೋಗೋದು. ಪ್ರತಿ ಸಾರಿ ಬೇರೆ ಕಡೆ ಹೋಗಿದ್ವಿ. ಇವಾಗ ಇವ್ರ ಅಂಗಡಿಯಾಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವತ್ತು ನೋಡೋದ ಬರ್ತೀರಿ ನೋಡ್ರಿ ನೀವು. ಆಕ್ಸಿಡೆಂಟ್ ಆಗಿರೋ ಹೊಡೆದಾಗ ಭಾಳ ಬರೋಲ್ಲ, ಕಮ್ಮಿ ಬರ್ತೀರಿ. ಇದು ನೆಕ್ಸ್ಟ್ ಹಾಕೋ ಬಿಡೋದಾಗ ನೀವು ಬರ್ತೀರಿ. ಸೊ ಡೈಲಿ ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು ಅಂಕಲ್ ಅಂಗಡಿಗೆ ತಗೊಂಡು ಹೋಗೋದು. ವಾರಕ್ಕೊಂದ್ಸಲ ಪೇಮೆಂಟ್. ಯಾಕೆ ನಮ್ಮ ಶಿಷ್ಯ ಬಂದಲ್ಲಿ ಇವತ್ತು. ಸೊ ಫೈನಲಿ ಹೋಟ್ಲ ಹತ್ರ ಬಂದೇವರು. 3-4 ದಿವಸ ಆಯಿತು ಹೋಟ್ಲು ಕ್ಲೋಸ್ ಆಗಿ. ಫುಲ್ಲು ಕಸ ಹೊಡಿಬೇಕು ಇವಾಗ. ಫುಲ್ಲು ಕಸ ಎಲ್ಲ ಹೊಡೆದು ರೆಡಿ ಮಾಡ್ಕೋಬೇಕು ಇವಾಗ. ಕಸ ಎಲ್ಲ ಹೊಡೆದು ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿದ್ದಾಯಿತು. ಸೊ ಇವಾಗ ಹೋಟ್ಲು ತೆಗಿಬೇಕು. ಹೋಟ್ಲಾಗಿಂದ ಮುಂಚೆ ಫಸ್ಟ್ ಏನಪ್ಪ ಕೆಲಸ ಅಂದರೆ ಹೋಗಿ ಸೊಪ್ಪು ತೊಗೊಂಬರ್ಬೇಕು ಇವಾಗ. ಸೊ ಅಲ್ಲೇ ಸೊಪ್ಪು ತಗೊಳ್ಳೋದು. ಸಬ್ಬಸಿಗೆ, ಕರಿಬೇವು, ಕೊತ್ತಂಬರಿ ಡೈಲಿ 3 ಐಟಮ್ ಇರಲೇಬೇಕು ಗುರು ನಮಗೆ, ಇಲ್ಲಾಂದ್ರೆ ಆಗಲ್ಲ. ಡೈಲಿ ಹೋಟ್ಲಿಗೆ ಬಂದಾಗ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡೋದು. ಸಬ್ಬಸಿಗೆ, ಕರಿಬೇವು, ಕೊತ್ತಂಬರಿ ತಗೊಂಬಂದಿಟ್ಟು ನೆಕ್ಸ್ಟು ಹೋಟ್ಲು ತೆಗೆಯೋದು. ಸೊ ಫೈನಲಿ 9-7ಕ್ಕೆ ಒಗ್ಗರಣೆ ರೆಡಿ ಆಗ್ತಾಯಿದೆ ಗುರು. ಸೊ ಒಗ್ಗರಣೆ ಅಂದರೆ ಚಿತ್ರಾನ್ನ ಒಗ್ಗರಣೆ. ಸೊ ಒಂದೊಂದು ಕಡೆಗೆ ಇದಕ್ಕೆ ಹುಳಿ ಅಂತ ಹೇಳ್ತಾರೆ, ನಮ್ಮ ಕಡೆ ಒಗ್ಗರಣೆ ಅಂತೀವಿ. ಒಂದೊಂದು ಕಡೆ ಒಗ್ಗರಣೆ ಅಂದರೆ ಮಂಡಕ್ಕಿ ಒಗ್ಗರಣೆ ಅಂತಾರೆ. ಮಸಾಲ, ಚಿತ್ರಾನ್ನ ಮಸಾಲ ರೆಡಿ ಆಗ್ತಾ ಇದೆ. ಪ್ರೆಸೆಂಟ್ ಇಲ್ಲಿ ಪಲಾವ್ ರೆಡಿ ಆಗಿದೆ. ಸೊ ಜಸ್ಟ್ ಇವಾಗ 1 ಪ್ಲೇಟ್ ಪಲಾವ್ ಕೊಟ್ಟೆ. ಪಲಾವು, ಚಿತ್ರಾನ್ನ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಪುಳಿಯೋಗರೆ. ಸೊ ಪುಳಿಯೋಗರೆ ಒಗ್ಗರಣೆ ರೆಡಿ ಆಗಿದೆ. ಫ್ರೆಂಡ್ಸ್, ಇವಾಗ ಜಸ್ಟ್ ವಿಡಿಯೋ ಮಾಡಿ ಕಟ್ ಮಾಡಿದ್ನಲ್ಲ, ಜಸ್ಟ್ ಇವಾಗ ನಮ್ಮ ಅಣ್ಣ ಬಂದರು. ನಮ್ಮ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪರ ಮಗ. ಅವರು ಒಳ್ಳೆ ಜಾಬ್ನಾಗಿದ್ದಾರೆ. ಇನ್ನೊಂದು ಒಳ್ಳೆ ಜಾಬ್ನಾಗಿದ್ದಾರೆ. ಎಲ್ಲ ಚೆನ್ನಾಗಿದ್ದಾರೆ. ನಮ್ಮ ಮುಂಚೆ ಒಳ್ಳೆ ಮನಸ್ಸಿದೆ ಬರೋ. ಏನೇ ಆದರೂ ಜೊತೆ ನಿಲ್ತೀನಿ ಅನ್ನೋದು. ಏನೇ ಆದರೂ ಅಂದರೆ ಕರೆಕ್ಟಾಗಿದ್ದರು ಅಷ್ಟೇ. ಸೊ ಡಿ ವಿ ಶಶಿ, ಅದು ನಾನು ನಿಮಗೆ ಡಿ ವಿ ಶಶಿ, ಅಣ್ಣಂಗೆ ಬರೀ ಶಶಿ ಅಷ್ಟೇ. ಶಶಿ ಯಾವಾಗ ಕರೆಕ್ಟಾಗಿರ್ತಾನೆ ಅಂತ ಅಣ್ಣಂಗೆ ಗೊತ್ತು. ಅಣ್ಣ ಯಾವಾಗ ಹೇಳೋದು ಒಂದೇ ಮಾತು, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತೇಳಿ. ಸೊ ಒಳ್ಳೆಯದಕ್ಕೆ ಯಾವಾಗ ಸಾಥ್ ಕೊಡ್ತಾರೆ. ನಾನು ಪ್ರೆಸೆಂಟ್ ಇವಾಗ ಇಲ್ಲಿರೋದಕ್ಕೂ ಅಣ್ಣನೇ ಕಾರಣ. ಜಸ್ಟ್ ಇವಾಗ ಅಣ್ಣ ಬಂತು, ಅವಾಗ ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ. ನಮ್ಮ ದೊಡ್ಡಪ್ಪನ ಮಗ ಅವರು ಇಲ್ಲೇ ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಅಕ್ಕನೂ ಅಷ್ಟೇ, ಅಕ್ಕನೂ ಲೆಕ್ಚರರು, ಅಣ್ಣನೂ ಲೆಕ್ಚರರು. ಆಮೇಲೆ ಅಣ್ಣ ದೊಡ್ಡ ಇದರಲ್ಲಿದ್ದರು. ಒಳ್ಳೆ ಮನುಷ್ಯ. ಅಕ್ಕನೂ ಅಷ್ಟೇ, ಭಾಳ ಒಳ್ಳೆಯವರು. ಸೊ ಜಸ್ಟ್ ಇವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಅಣ್ಣ. ಏನೋ ಒಂಥರ ಖುಷಿಗಳು. ಯೂಟ್ಯೂಬಲ್ಲೂ ಹಾಗೆ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಮೆಸೇಜ್ ಮಾಡಿದ್ರಿ, ಬ್ರೋ ಆರಾಮಾಗಿ ಬೇಗ ಹುಷಾರಾಗಲಿ. ಸೊ ಯಾರ್ಯಾರು ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಹಾಡಲಿ
ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರ್ಯಾರು ವಿಶ್ ಮಾಡ್ಬೇಕು ಅಂದ್ಕೊಂಡು ವಿಶ್ ಮಾಡೋಕ್ಕಾಗಿಲ್ಲ ಅಂದರೆ ಬಿಸಿ ಶೆಡ್ಯೂಲಲ್ಲಿ ಏನು ಗೊತ್ತಾ. ಸೊ ನನಗೆ ಅನುಭವ ಆಗಿದೆ. ಮೆಸೇಜ್ ಮಾಡೋಣ ಅಂದ್ರಿ ಏನಾದ್ರು ಒಂದು ಆ ಟೈಮಲ್ಲಿ ಏನಾದರೂ ಕೆಲಸ ಬಂದಿರ್ತದೆ, ಮೆಸೇಜ್ ಮಾಡೋಕ್ಕಾಗಿರಲ್ಲ. ಬಟ್ ಮನ್ಸಲ್ಲಿ ಅನ್ಕೊಂಡಿರ್ತೀರಲ್ಲ, ಸೊ ವಿಡಿಯೋ ನೋಡದೇ ಇದ್ರು ಬೇರೆ ಕಡೆಯಿಂದ ಕೇಳ್ಕೊಂಡು ಸೊ ಶಶಿ ಈ ಥರ ಬಿದ್ದ ಈ ಥರ ಆದಾಗ ಆ ಮನ್ಸಲ್ಲಿ ಒಂದು ಭಾವನೆ ಬಂದಿರುತ್ತೆ, ಜಲ್ದಿ ಹುಷಾರಾಗಲಿ ಶಶಿ ಅನ್ಕೊಂಡಿರ್ತೀರಲ್ಲ ಮನಸ್ಸಲ್ಲಿ. ಆ ಹಾರೈಕೆನೇ ಸಾಕು. ನಿಮ್ಮ ಮನ್ಸಲ್ಲಿ ಅನ್ಕೊಂಡಿರ್ತೀರಲ್ಲ ಅದೇ ಖುಷಿ. ಜಸ್ಟ್ ಇವಾಗ ಅಣ್ಣ ಬಂದು ಮದರ್ಸ್ಕೊಂಡಲ್ಲ, ಅದು ಏನೋ ಒಂಥರ ಆನೆ ಬರೋಬ್ರು. ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಅಂದರೆ 10:30 ಟೀ ಕುಡಿತಾ ಇದ್ದೀನಿ. ನಮ್ಮಮ್ಮ ಜಸ್ಟ್ ಇವಾಗ ಬಂತು. ಅಮ್ಮ ಜಸ್ಟ್ ಇವಾಗ ಬಂದು ತಿಂಡಿ ತಿಂತಾ ಐತೆ. ಟೀ ಕುಡಿದ್ರೆ ಏನೋ ಒಂಥರ ಸಮಾಧಾನ. ಓಲ್ಡ್ ಮಾಡಿದ್ಮೇಲೆ ವಿಡಿಯೋನೇ ಮಾಡಿಲ್ಲ ನಾವು. ಭಾಳ ಜನ ಮೆಸೇಜ್ ಮಾಡಿದ್ರು, ಬ್ರೋ ವಿಡಿಯೋ ಮಾಡಿ ಓಟೋದು ಅಂತೇಳಿ. ಸೊ ಆಕ್ಸಿಡೆಂಟ್ ಆದಮೇಲೆ ಇವತ್ತು ವಿಡಿಯೋ ಮಾಡೋದು. ಕರೆಕ್ಟ್ 11 ಗಂಟೆಗೆ ನಮ್ಮ ಗಂಗಮ್ಮನವರು ಚಪಾತಿ ಮಾಡ್ಕೊಂಡು ಬಂದಿದ್ದ. ಚಪಾತಿ ಬೆಂಡೆಕಾಯಿ ಪಲ್ಯ. ಗಂಗಮ್ಮ ಖುಷಿ ಆಗ್ಬಿಡತ್ತೆ ಇವಾಗ. ಸೊ ನಮ್ಮ ಅಮ್ಮನ ಊರವ್ರು ಫಂಕ್ಷನ್ ಇರ್ತಾವ್ರು ಈಶೋ ದಿವಸ ಇದ್ರಾಗ ಅಚಾನಕ ಬಂದು ತಿಂಡಿ ತಿಂದರು. ದುಡ್ಡು ತಗೊಂಡ್ಮೇಲೆ ಹಂಗೆ ನಿಧಾನ ಮಾತುಕತೆ ಸ್ಟಾರ್ಟ್ ಆಯ್ತು. ಆಮೇಲೆ ಗೊತ್ತಾಯ್ತು ನಮ್ಮ ಅಮ್ಮನ ಊರವ್ರು ಅಂತೇಳಿ. ನಮ್ಮ ಗಂಗಮ್ಮನವ್ರು ಫುಲ್ ಖುಷಿ. ಹಂಗೆ ದುಡ್ಡು ವಾಪಸ್ ಕೊಟ್ಟನಪ್ಪ. ಸೊ ನಮ್ಮೂರವ್ರನ್ನ ಒಂದು ಅಭಿಮಾನ. ಸೊ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಅಮ್ಮನ ಫುಲ್ ಖುಷಿ ಆಗ್ಬಿಡತ್ತೆ ಇವತ್ತು. ಗಂಗಮ್ಮ ಖುಷಿ. ಸೊನ್ನೆಲ್ಲ ಸಿಕ್ಬಿಟ್ಟಾರೆ ಇವತ್ತು ಗಂಗಮ್ಮಗೆ. ಸೊ ಫಂಕ್ಷನಿಗೆ ಕರೆದ್ರು. ಬೇಡ ಬ್ರೋ ಈ ಥರ ಇರ್ತೀವಿ ಅಂದಕ್ಕೆ, ಇಲ್ಲ ಬ್ರೋ ಬನ್ನಿ ಬಟ್ಟೆಗಳು ತಗೊಂಡು ಏನು ಮಾಡ್ತೀರಾ, ಮನುಷ್ಯನ ಗುಣ ಮುಖ್ಯ ಅಂದರು. ಸೊ ನೋಡೋಣ, ಆದರೆ ಆಮೇಲೆ ಹೋಗೋಣ, ಇಲ್ಲ ಅಂದರೆ ಒಳ್ಳೇದಾಗಲಿ ಅಷ್ಟೇ. ಹಂಗೆ ಗಂಗಮ್ಮ ನಮ್ಮ ಗಂಗಮ್ಮನವರು ಹೋಗು ಒಂದು 10 ಗಂಟೆ ಕುತ್ಕೊಂಡಿ ಮಕ್ಕ ನಡಿ ಅಂತ ತಮ್ಮಮ್ಮ ಬಂದ ಮೇಲೆ ಮುಗೀತು. ಕುತ್ಕೊಳೋದು ಎಲ್ಲ ಫುಲ್ಲು ಪೇನೇನಿಲ್ಲ, ಸ್ವಲ್ಪ ಇದಾವಮ್ಮ ಪೇನ್, ಭಾಳ ಏನಿಲ್ಲ, ಲೈಟಾಗಿ. ಇನ್ನೂ 4 ಗುಳಿಗೆ ಅಂದ್ಬಿಟ್ರೆ ಮುಗೀತು. ಇನ್ನು 4 ಗುಳಿಗೆ ಅಲ್ಲ, ಪೇನ್ ಕಿಲ್ಲರ್. ಸೊ ಪೇನ್ ಕಿಲ್ಲರ್ ಆದ್ರಪ್ಪ ಅಂದರೆ ಮುಗೀತು. ಓಡ್ ನಿಮಿಷ ಮನೆಗೆ ಹೋಗಿ ಇನ್ನೂ ಮಗನದೇ ಅಲ್ಲ. ಪ್ರೆಸೆಂಟ್ 3:25. ಗಂಗಮ್ಮನವ್ರು ಬೆಳಗ್ಗೆಯಿಂದ ಇನ್ನೂ ಜಾಸ್ತಿ ಖುಷಿಯಾಗಿಬಿಟ್ಟಾರೆ. ಊರಿಂದ ಗಾಳಿಗಳು ಬಂದವೆ. ಗಂಗಮ್ಮ ಮುಟ್ಟಿರೋ ಊರಿಂದ ಬಂದಿರೋದು, ಸೋಮನಹಳ್ಳಿ ಅಂತ ಹಿರೇಕೆರೂರ ಹತ್ರ. ಅದ್ರಾಗೆ ಮೇನ್ ಏನಪ್ಪ ಅಂದರೆ ನಮ್ಮಮ್ಮನ ಮಗಳು, ದೊಡ್ಡ ಮಗಳು ಶೋಭಾ ದೊಡ್ಡವಳು, ಕ್ಲೋಸ್ ಫ್ರೆಂಡು ಕವಿತಾ ಅಂತೇಳಿ. ಸೊ ಅವರು ಸಹ ಬಂದಿದ್ದರು. ಬಂದು ಭಾಳ ಹೊತ್ತಿದ್ದು ಕೂತ್ಕೊಂಡು ಮಾತಾಡಿ ಗಂಗಮ್ಮನ ಹತ್ರ ಕಷ್ಟ ಸುಖ ಮಾತಾಡ್ಕೊಂಡು ಹೋದರು. ಅದು ಖುಷಿ ಆಗ್ತಿತ್ತು ನಮ್ಮಮ್ಮಗೆ. ಜನ ಭಾಳ ಕಮ್ಮಿ ಇದ್ದಾರೆ, ಯಾಕಂದರೆ 3 ದಿವಸ 4 ದಿವಸ ರಜೆ ಆಗಿದ್ದಾರೆ ಹೋಟ್ಲು. ಸೊ ಹಂಗಾಗಿ ಭಾಳ ಜನಕ್ಕೆ ಏನೋ ಕನ್ಫರ್ಮ್ ಆಗಿಲ್ಲ ಹೋಟ್ಲು ಮಾಡಿವಿ ಅಂತೇಳಿ. ಮಗ ಬಿದ್ದ, ನಾನು ನೀನು ಬಿದ್ದು ಒಂದು 2 ತಿಂಗಳಿಗೆ ಮತ್ತೆ ಮಗ ಒಬ್ಬನು ಬಿದ್ದು ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಜಲ್ದಿ ಹುಷಾರಾಗಿ ಅನ್ನೋಕಿದ್ರು. ಒಬ್ಬೊಬ್ಬರು ಹುಷಾರಾಗಿ ಅಂತ ಕಮೆಂಟ್ ಹಾಕ್ಬೇಕಂತ ಹೋಗಿರ್ತಾರೆ, ಬಟ್ ಬೇರೆ ಕೆಲಸ ಬ್ಯುಸಿ ಆಗಿಬಿಡ್ತಾರೆ. ಸೊ ಯಾರ್ಯಾರು ವಿಶ್ ಮಾಡಿರೋ, ಯಾರ್ಯಾರು ವಿಶ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಸೊ ಜಸ್ಟ್ ನಿಮ್ಮ ಮೈಂಡಲ್ಲಿ ಶಶಿ ಬಗ್ಗೆ ಒಂದು ಥಾಟ್ ಬಂತು, ಬೇಗ ಹುಷಾರಾಗಿ ಅಂತ ಏನೋ ಥಾಟ್ ಬಂತು ಅಂದರೆ ಸಾಕು, ಅಷ್ಟೇ ಖುಷಿ ಅದನ್ಬಿಟ್ರೆ ಇನ್ನೇನಿಲ್ಲ. ಸೊ ಆದಷ್ಟು ರಿಕವರ್ ಆಗಿದ್ದೀನಿ, 90% ರಿಕವರ್ ಆಗಿದ್ದೀನಿ. ನಾನು 10% ಅಷ್ಟೇ ಇರೋದು. ಹೋಟ್ಲೆಲ್ಲ ಮುಗಿಸ್ಕೊಂಡಲ್ಲ, ಇವಾಗ ಮನೆಗೆ ಹೋದ್ನಾಗ 1-2 ಪೇನ್ ಕಿಲ್ಲರ್ ತಗೊಂಡು ಹೋಗ್ಬಿಡೋಣ ಅಂತ. ಜಾಸ್ತಿ ತಗೊಂಡಿಲ್ಲ, ಅದನ್ನು ಜಾಸ್ತಿ ತಗೊಂಡ್ಬಿಟ್ರೆ ಇವತ್ತು ಒಂಥರ ಹ್ಯಾಬಿಟ್ ಆದಂಗೆ ಆಗ್ಬಿಡುತ್ತೆ. ಬೇಡ, ನಾವು ನ್ಯಾಚುರಲ್ ಆಗಿರೋ ನಾವು ಬಾಡಿನ. ಸೊ ಯಾವುದೇ ಹ್ಯಾಬಿಟ್ ಇಲ್ಲದಂಗೆ ಯಾವುದೂ ಇಲ್ಲದಂಗೆ ನ್ಯಾಚುರಲ್ ಆಗಿದ್ದೀವಿ. ಸೊ ನಾನು ಏನೇ ಹ್ಯಾಬಿಟ್ ಮಾಡ್ದಂಗೆ ನಾರ್ಮಲ್ ಆಗಿರೋದಕ್ಕೆ ಎಷ್ಟು ಜಲ್ದಿ ಹುಷಾರಾಗಿರೋದು. ಏನಾರ ತಿನ್ನೋದಾಗಿದ್ರೆ ಹುಷಾರಾಗಿದ್ದೆ, ಬಟ್ ಸ್ವಲ್ಪ ಲೇಟ್ ಆಗೋದು ಅಷ್ಟೇ. ಸೊ ಓಕೆ, ಫೈನಲ್ ವಿಡಿಯೋನ ಎಂಡ್ ಮಾಡ್ಬಿಡ್ತೀನಿ. ಸೊ ಹುಷಾರಾಗಿದ್ದೀನಿ, ಅಮ್ಮನೂ ಹುಷಾರಾಗೈತಿ. ಎಲ್ಲರೂ ಹೋಟ್ಲಾಗ ವಿಡಿಯೋ ಮಾಡೋ ಅನ್ನೋರು ಮಾಡಿದ್ದಿಲ್ಲ, ಅದಕ್ಕೆ ಇವತ್ತು ಮಾಡಿ. ಅದು ಹಿಂಗೆ ಅಲ್ಲ, ಅದು ಬೈಕ್ನಾಗ ಬಿದ್ದು ಹಿಂಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಸೊ ಇನ್ಮೇಲೆ ಮಾಡ್ತಾಯಿರ, ನಾನು ಗೊಬ್ಬರ ಆದಷ್ಟು ಬೇಗ ಅದನ್ನು ಸ್ವಲ್ಪ ಸರಿ ಮಾಡ್ಸೋದಿದೆ. ಅದನ್ನು ಸ್ವಲ್ಪ ಚೆನ್ನಾಗಾಯ್ತು ಅಂದಮೇಲೆ ಕಂಟೆಂಟ್ಗಳು ಭಾಳ ಕೊಡೋಗಿದ್ದಾವೆ. ಯೂಟ್ಯೂಬಿಗೆ ಭಾಳ ಜನ ಕೇಳ್ತಾಯಿದ್ದಾರೆ, ಹೋಟ್ಲಿಗೆ ಬಂದೆಲ್ಲ ಕೇಳ್ತಾಯಿದ್ದಾರೆ, ಯಾಕೆ ಬ್ರೋ ವಿಡಿಯೋ ಮಾಡ್ತಿಲ್ಲ ಅಂತ ಸಿಕ್ಕಾಪಟ್ಟೆ ಕೇಳ್ತಾಯಿದ್ದಾರೆ. ಸೊ ಫೈನಲಿ ಹೋಟ್ಲೆಲ್ಲ ಮುಗೀತು, ಎಲ್ಲ ಮುಗಿಸ್ಕೊಂಡು ಇನ್ನೇನು ಕದ ಹಾಕ್ಕೊಂಡು 1-2 ಟ್ಯಾಬ್ಲೆಟ್ ತೊಗೊಂಡಿದ್ದೆ. 1-2 ಟ್ಯಾಬ್ಲೆಟ್ ತಗೊಂಡು ಮನೆ ಕಡೆ ಹೋಗ್ತಾ ಇರೋದೆ. ಗಂಗಮ್ಮ ಎಲ್ಲರಿಗೂ ಬೈ ಮಾಡು. ಹಂಗೆ ಯಾರೋ ಫಾಲೋ ಮಾಡ್ಕೊಳಕತ್ತಲ್ಲ, ಫಾಲೋ ಅಂತೀವಿ. ಭಾಳ ಜನ ವಿಡಿಯೋ ನೋಡ್ತೀರಿ, ವಿಡಿಯೋನ ಶೇರ್ ಮಾಡೋಂಗಿಲ್ಲ, ಹಾಗೆ ಫಾಲೋವರ್ಸ್ ಆಗ್ತಿಲ್ಲ. ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಆಗ್ತಿಲ್ಲ, ಯೂಟ್ಯೂಬ್ನಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಿಲ್ಲ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋಕ್ಕತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು, ಫಾಲೋ ಮಾಡ್ಕೊಳ್ರಿ ಇನ್ಸ್ಟಾಗ್ರಾಮ್ನಾಗೆ. ಫಲಾವಲ್ಲ ಬೇ ಫಾಲೋ, ಅದು ಫಲಾವಲ್ಲದು ಫಾಲೋ ಮಾಡ್ಕೊಳ್ರಿ ಅಂದು. ಫಾಲೋ ಮಾಡ್ಕೊಳ್ರಪ್ಪ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಟೇಕ್ ಕೇರ್.